ಅದು ಮೊದಲು ನಾವು ಶಿಕ್ಷಕರಾಗಿ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ 1ರಿಂದ 8ನೇ ತರಗತಿ ಇದೆ ಸರ್. ಹಾಗಾಗಿ ಈಗೆಲ್ಲ 5ನೇ ತರಗತಿ ಮಕ್ಕಳೇ ಮೆಚೂರ್ಡ್ ಆಗ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳಿಗೆ ಮೊದಲು ನಾವು ಏನು ಮಾಡ್ಬೇಕಂತಂದ್ರೆ ಈ ಇಂಥ ವಿಷಯಗಳ ಬಗ್ಗೆ ನಾವು ಹೆಣ್ಣು ಒಬ್ಬ ಮಹಿಳಾ ಶಿಕ್ಷಕಿಯಾಗಿ ಮಕ್ಕಳಿಗೆ ಮೊದಲು ಅದ್ರ ಬಗ್ಗೆ ಅರಿವು ಕೊಡ್ಬೇಕು ಸರ್. ಅರಿವು ಕೊಟ್ಟು ಮತ್ತು ಪಾಲಕರನ್ನ ಕರೆಸಿ ಕೂಡ ಸ್ವಲ್ಪ ಪಾಲಕರು ಒಂದಿಷ್ಟು, ಯಾಕಂದ್ರೆ ಹಳ್ಳಿಗಳಲ್ಲಿ ಏನಾಗ್ತದೆ ಸರ್, ಪಾಲಕರು ಕೆಲಸಕ್ಕೆ ಹೋಗ್ತಾರೆ ಸರ್, ಅವರು ಮನೆಯಲ್ಲಿ ಇರೋದಿಲ್ಲ. ಮುಂಜಾನೆ ಹೋದವರು ಸಾಯಂಕಾಲ ಒಮ್ಮೆ 5-6ಕ್ಕೆ ಬರ್ತಾರೆ. ಮಕ್ಕಳು ಏನು ಮಾಡ್ತಾರೆ ಅಂತ ಒಂದಿಷ್ಟು ಪಾಲಕರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಪಾಲಕರನ್ನು ಶಾಲೆಗೆ ಕರೆತಂದು ಪಾಲಕರಿಗೆ ಇಂತೆಲ್ಲ ಬದಲಾವಣೆಗಳ ಬಗ್ಗೆ ಏನು ನಡೀತಾ ಇದೆ ಇವತ್ತು, ಯಾಕಂದರೆ ಒಂದಿಷ್ಟು ಜನ ಟಿ ವಿ ನೋಡೋದಿಲ್ಲ, ಪೇಪರ್ಗಳನ್ನ ಓದೋದಿಲ್ಲ ಹಳ್ಳಿಗಳಲ್ಲಿ. ಇಂಥ ಘಟನೆಗಳು ಹಾಕುವಂಥ ಸನ್ನಿವೇಶ ಅವ್ರಿಗೆ ಗೊತ್ತಿರೋದಿಲ್ಲ ಸರ್. ಉದಾಹರಣೆಗಳನ್ನು ನಾವು ಅವ್ರಿಗೆ ಹೇಳಿಕೊಟ್ಟಿದ್ದೆ ಆದರೆ, ಇಂಥ ಉದಾಹರಣೆಗಳಾದರೆ ಈ ಥರ ಆಗ್ತಾ ಇದೆ, ನಿಮ್ಮ ಮಕ್ಕಳಿಗೆ ನೀವು ಮನೆಯಲ್ಲಿ ಒಂದು ಸ್ವಲ್ಪ ಮೌಲ್ಯಗಳನ್ನು ಕಲಿಸ್ರಿ, ಮಗುವನ್ನ ಆ ಒಂದು ಇದರಿಂದ ಹೊರಗೆ ಬರ್ರಿ ಅಂತ ತಿಳ್ಕೊಂಡು ನಾವು ಪಾಲಕರ ಸಭೆಯನ್ನು ಮಾಡಿ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಈ ಥರ ಹೆಣ್ಣು ಮಕ್ಕಳೇ ಆಗುವಂಥ ಅಪ್ರಾಪ್ತ ಬಾಲಕರಿಗೆ ಆಗುವಂಥ ಅತ್ಯಾಚಾರ ಆಗಿರ್ಬೋದು, ಹೆಣ್ಣು ಮಕ್ಕಳ ಶೋಷಣೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಅರಿವು ಮೂಡಿಸಿ ಪಾಲಕರನ್ನು ಜಾಗೃತಿಗೊಳಿಸಿ ನಾವು ಕೂಡ ಶಾಲೆಯಲ್ಲಿ ಮಕ್ಕಳಿಗೆ ಮತ್ತು ಪಾಲಕರಿಗೆ ಈ ರೀತಿ ಆಗದ ಹಾಗೆ ನೋಡಿಕೊಳ್ಳುವಂಥ ಪ್ರಯತ್ನ ನಾವು ಮಾಡಿದ್ದೇ ಆದರೆ ಇಂಥ ಅನಾಹುತಗಳು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಸತ್ಯಾಂಶಗಳನ್ನು ನಾವು ತರಗತಿ ಕೋಣೆ ಒಳಗೆ ತಂದು ಮಗುವನ್ನು ಬಳಸಿಕೊಂಡು ನಾವು ಆ ಮಕ್ಕಳನ್ನು ಒಂದು ಈ ರೀತಿಯ ಚಟುವಟಿಕೆಯಿಂದ ಹೊರಗೆ ಬರಲಿಕ್ಕೆ ನಾವು ಶಿಕ್ಷಕರಾದವರು ಪ್ರಯತ್ನಿಸಬೇಕು. ನಮ್ಮ ಜೊತೆಗೆ ಪಾಲಕರು ಮತ್ತು ಪೋಷಕರ ಪಾತ್ರ